ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಈ ವಿಡಿಯೋದಲ್ಲಿ ಕನ್ನಡ ಸಲ್ಲೊರಿಮೆ ಭಾಗ 1 ಐಚ್ಛಿಕ ಕನ್ನಡ 3ನೇ ಸೆಮಿಸ್ಟರ್ನ ಮೊದಲ ಅಧ್ಯಾಯವನ್ನು ಗಮನಿಸ್ತಾ ಇದ್ದೀವಿ. ಈ ಮೊದಲ ಅಧ್ಯಾಯದಲ್ಲಿ ಸೊಲ್ಲರಿಮೆ, ಭಾಷೆ, ಸಂಸ್ಕೃತಿ ಮತ್ತು ಸಾಹಿತ್ಯ ಸಂಬಂಧ ಕುರಿತ ಚರ್ಚೆಗಳನ್ನು ನಾವು ಮಾಡಬಹುದು. ಮೊದಲಿಗೆ ನಾವು ಸೊಲ್ಲರಿಮೆಯ ಪರಿಚಯ ಮತ್ತು ಪಠ್ಯ ಪರಿಚಯವನ್ನು ಕುರಿತು ತಿಳಿದುಕೊಳ್ಳೋಣ. ಮತ್ತು ಎರಡನೇ ವಿಡಿಯೋದಲ್ಲಿ ಸೊಲ್ಲರಿಮೆ ಮತ್ತು ಭಾಷೆಯ ಅಂತರ್ಸಂಬಂಧವನ್ನು ಕುರಿತು ನಾವು ಗಮನಿಸೋಣ ಅಂತ. ಹಾಗಾಗಿ ಮೊದಲಿಗೆ ನಾವು ಸೊಲ್ಲರಿಮೆಯ ಪರಿಚಯ ಮತ್ತು ಪಠ್ಯ ಪರಿಚಯವನ್ನು ಕುರಿತು ನೋಡೋಣ ಅಂತ. ಸೊಲ್ಲರಿಮೆಯ ಪರಿಚಯ ಮತ್ತು ಪಠ್ಯ ಪರಿಚಯವನ್ನು ನಾವು ತಿಳಿದುಕೊಳ್ಳುವಂಥದ್ದು, ಒಂದು ವಿಷಯವನ್ನು ಕುರಿತು ಅರ್ಥ ಮಾಡ್ಕೊಳ್ಳೋಕ್ಕೆ ಮುಂಚೆ ಅದರ ಪರಿಚಯ ಮತ್ತು ಆ ಪಠ್ಯದ ಪರಿಚಯವನ್ನು ಮಾಡಿಕೊಳ್ಳುವಂಥದ್ದು ತುಂಬ ಅಗತ್ಯ. ಹಾಗಾಗಿ ನಾವು ಇಲ್ಲಿ ಅದನ್ನು ಮೊದಲಿಗೆ ನಾವು ಮಾಡೋಣ ಅಂತ. ಮನುಷ್ಯನನ್ನು ಪ್ರಾಣಿಯಿಂದ ಪ್ರತ್ಯೇಕಿಸಿ ಅವನನ್ನು ಬುದ್ಧಿಜೀವಿ ಅನ್ನುವಂತಹ ಒಂದು ವಿಶೇಷಣದ ಮೂಲಕ ಗುರುತಿಸೋದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮಾತು ಅಂತ. ಜಗತ್ತಿನ ಯಾವ ಜೀವಿಗಳಿಗೂ ಇಲ್ಲದೆ ಇರತಕ್ಕಂಥ ಒಂದು ವಿಶೇಷವಾದ ಒಂದು ಶಕ್ತಿ ಮನುಷ್ಯನಿಗಿದೆ, ಅದು ಮಾತನಾಡುವಂಥ ಶಕ್ತಿ. ಬಹುಶಃ ನಾವು ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಕಾರಣ ಈ ಮಾತು ಅನ್ನುವಂಥದ್ದನ್ನು ನಾವು ಅಲ್ಲೆಗೆಳೆಯೋದಕ್ಕೆ ಬರೋದಿಲ್ಲ. ಸೊ ಈ ಮಾತು ನಮ್ಮ ಅಪಾರ ತಿಳುವಳಿಕೆಯ ಒಂದು ಭಾಗವಾಗಿದೆ ಅಂತ. ಈ ತಿಳುವಳಿಕೆಯು ನಡೆ ಮತ್ತು ನುಡಿ ಅನ್ನುವಂಥ ಎರಡು ಆಯಾಮಗಳಲ್ಲಿ ಚಲಾವಣೆಗೊಳ್ತಾ ಇರುವುದನ್ನು ಗಮನಿಸಿದರೆ ನಿತ್ಯ ಜೀವನದಲ್ಲಿ ಭಾಷೆಯ ಸ್ಥಾನ ಏನೆನ್ನುವಂಥದ್ದು ಅರ್ಥ ಆಗ್ತದೆ ಅಂತ, ಅರಿವಾಗ್ತದೆ ಅಂತ. ನಡೆ ಎಷ್ಟು ಮುಖ್ಯನೋ ಹಾಗೆ ನುಡಿಯೂ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ನಮಗೆ ಭಾಷೆಯ ಸ್ಥಾನ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ನಡೆನುಡಿ ಅನ್ನುವಂಥ ಸಂಗತಿಗಳು ಸಹಾಯ ಮಾಡ್ತವೆ ಅಂತ. ಈ ನುಡಿಯು ಬರಹ, ಆಲೋಚನೆ, ಚಿಂತನೆ ಮುಂತಾದ ವಿವಿಧ ಮಾನಸಿಕ ಭಾವ ನಿರೂಪಣೆಯ ಸಾಧನ ಆಗಿದೆ ಅಂತ. ಹಾಗಾಗಿ ನಾವು ಏನೇ ಹೇಳೋದಾದರೂ, ನಮ್ಮ ಮನಸ್ಸಿನ ಯಾವುದೇ ಭಾವನೆಗಳನ್ನು ಇನ್ನೊಬ್ಬರಿಗೆ ತಿಳಿಸೋದಾದರೂ ಕೂಡ ಅದನ್ನು ನುಡಿಯ ಮೂಲಕ ನಾವು ತಲುಪಿಸ್ತೇವೆ ಅಂತ. ನಡೆ ನಾವು ಬದುಕ್ತಿರುವಂತಹ ನಮ್ಮ ಸುತ್ತಣ ಪರಿಸರದೊಂದಿಗೆ ನಮಗಿರಬೇಕಾದ ಸಂಬಂಧ, ವರ್ತನೆ, ಮಾತು ಹಾಗೂ ಕೃತಿಯ ಮೇಲೆ ಅವಲಂಬಿತ ಆಗಿದೆ. ವಚನಕಾರ ಬಸವಣ್ಣನವರ ಒಂದು ಪ್ರಸಿದ್ಧ ವಚನ ಇದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೆನ್ಬೇಕು ಅನ್ನುವಂತಹ ಒಂದು ವಚನ ಈ ನಡೆ ಮತ್ತು ನುಡಿ ಸಿದ್ಧಾಂತದ ಒಂದು ತಾತ್ವಿಕ ಆಯಾಮವನ್ನು ಸ್ಪಷ್ಟಪಡಿಸ್ತದೆ. ಅತ್ಯಂತ ಪರಿಣಾಮಕಾರಿಯಾಗಿ ಅದು ನಡೆನುಡಿ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ ಅಂತ. ಈಗ ನೋಡಿ, ಮುತ್ತಿನ ಹಾರದಲ್ಲಿ ಮುತ್ತುಗಳು ಹೇಗೆ ಒತ್ತೊತ್ತಾಗಿ ಕಟ್ಟಲ್ಪಟ್ಟರೆ ಎಷ್ಟು ಸುಂದರವಾಗಿ ಶೋಭಿಸ್ತವೆಯೋ ಹಾಗೆ ನಮ್ಮ ನುಡಿ ಪರಸ್ಪರ ಪೂರಕ ವಿಚಾರಗಳಿಂದ ಸೊಲ್ಲರಿಮೆಯ ನಿಯಮಕ್ಕೆ ಬದ್ಧವಾಗಿರಬೇಕು ಅಂತ.
ಹಾಗೆಯೇ ಮುಂದುವರೆದು ಅವ್ರು ಹೇಳುವಂಥದ್ದು ಏನು ಅಂದರೆ, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅನ್ನುವಂಥದ್ದು. ಈಗ ಮಾಣಿಕ್ಯ ಬೆಳಕು ನೀಡಬೇಕು ಅಂತಂದರೆ ಅದಕ್ಕೆ ತನ್ನದೇ ಆದಂಥ ಒಂದು ಸುಸಂಬದ್ಧ ಸಂರಚನೆ ಅನ್ನೋದು ಇರಬೇಕಾಗತ್ತೆ. ಹಾಗಿದ್ದಾಗ ಮಾತ್ರ ಅದು ಬೆಳಕನ್ನು ಹೊರಹೊಮ್ಮಿಸುವುದಕ್ಕೆ ಸಾಧ್ಯವಾಗ್ತದೆ ಅಂತ. ಅಂತೆಯೇ ನಮ್ಮ ಮಾತು ಕೂಡ ಅರ್ಥಪೂರ್ಣವಾದ ಪದಗಳ ರಚನೆಯಿಂದ ನಿರ್ದಿಷ್ಟ ಅರ್ಥದ ಬೆಳಕನ್ನು ಚೆಲ್ತಿರ್ತದೆ ಅಂತ. ಅಂದರೆ ಪದಗಳು ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಪೂರಕವಾಗಿ ಸೇರಿಕೊಂಡು ರಚನೆ ಹೊಂದಿದಾವೋ ಅದರ ಆಧಾರದ ಮೇಲೆ ಅರ್ಥ ಅನ್ನುವಂಥದ್ದು ನಮಗೆ ಹೊಳಿತದೆ ಅಂತ ಹೇಳುವಂಥದ್ದು. ಮಾತು ಸ್ಫಟಿಕದ ಸಲಾಕೆಯಂತಿರಬೇಕು ಅನ್ನುವಂಥ ಅವರ ಇನ್ನೊಂದು ಸಾಲು, ವಚನದ ಸಾಲು. ಈ ಸಲಾಕೆ ಅಥವಾ ಕಿರಣ ದೀಪ್ತಿಗಿಂತ ಹೆಚ್ಚು ವ್ಯಾಪ್ತವು ಮತ್ತು ತೀಕ್ಷ್ಣವೂ ಆದಂಥ ಒಂದು ಪರಿಣಾಮವನ್ನು ಉಂಟು ಮಾಡುವಂಥದ್ದು ಅಂತ. ಸೊ ಇಲ್ಲಿ ಈ ವಚನದಲ್ಲಿ ಮೂರು ಮುಖ್ಯ ಸಂಗತಿಗಳನ್ನು ಅವರು ಹೇಳ್ತಾರೆ. ಒಂದು ಮುತ್ತಿನ ಹಾರ, ಮಾಣಿಕ್ಯದ ದೀಪ್ತಿ, ಸ್ಫಟಿಕದ ಸಲಾಕೆ. ಈ ಮೂರು ಹೋಲಿಕೆಗಳು ಒಂದು ಮಾತಿನ ಮಹತ್ವವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತಿಳಿಸಿಕೊಡೋದಕ್ಕೆ ಬಸವಣ್ಣನವರು ಈ ಹೋಲಿಕೆಗಳನ್ನು ಬಳಸ್ಕೊಂಡಿದ್ದಾರೆ. ಬಹಳ ಸೂಕ್ತವಾದ ಹೋಲಿಕೆಗಳಿವು ಅಂತ. ಈ ಮೂರು ಹೋಲಿಕೆಗಳು ಭಾಷಾಜ್ಞಾನ, ಸೊಲ್ಲರಿಮೆಯ ನಿಯಮಗಳನ್ನು ವಿವರಿಸ್ತವೆ ಅಂತ. ನೋಡಿ, ಮೊದಲನೇದು ಶಬ್ದಶಾಸ್ತ್ರಕ್ಕೆ ಸಂಬಂಧಿಸಿದೆ, ಎರಡನೇದು ಅರ್ಥವಿಜ್ಞಾನಕ್ಕೆ ಸಂಬಂಧಿಸಿದೆ, ಮೂರನೇದು ವಾಕ್ಯ ವಿಜ್ಞಾನದ ತತ್ವವನ್ನು ಪ್ರತಿಪಾದಿಸ್ತದೆ ಅಂತ ಹೇಳಿ ಅಂತ. ನೋಡಿ, ಮೊದಲನೇದು ಶಬ್ದಶಾಸ್ತ್ರಕ್ಕೆ ಸಂಬಂಧಿಸಿದೆ ಅಂತ ಹೇಳಿದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನೋದು ಶಬ್ದಶಾಸ್ತ್ರಕ್ಕೆ ಸಂಬಂಧಿಸುವಂಥದ್ದು. ಎರಡನೇದು ಅರ್ಥವಿಜ್ಞಾನ ಅಂತ ಹೇಳುವಾಗ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಅನ್ನುವಂಥದ್ದು. ಹಾಗೆ ಮೂರನೇದು ವಾಕ್ಯವಿಜ್ಞಾನದ ತತ್ವವನ್ನು ಪ್ರತಿಪಾದಿಸ್ತದೆ ಅಂತ ಹೇಳಿದರೆ, ಮೂರನೇದು ಏನು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಬಸವಣ್ಣನವರು ಮಾತಿನ ಮಹತ್ವವನ್ನು ಕುರಿತ ಹಾಗೆ ಸೊಲ್ಲರಿಮೆಯ ಅಗತ್ಯವನ್ನು ಹೇಳುವ ಸಂದರ್ಭದಲ್ಲಿ ಈ ವಚನವನ್ನು ನಾವು ಭಾಳ ಪೂರಕವಾಗಿ ಬಳಸ್ಕೊಂಡು ಸೊಲ್ಲರಿಮೆಯ ಮಹತ್ವವನ್ನು ನಾವು ಕಂಡುಕೊಳ್ಳಬಹುದಾಗಿದೆ ಅಂತ. ಆ ಕಾರಣದಿಂದಾಗಿ ಮಾತಿನ ಮಹತ್ವವನ್ನು ಈ ಬಸವಣ್ಣನವರ ಈ ವಚನವೊಂದರ ಮೂಲಕ ಅರ್ಥಪೂರ್ಣವಾಗಿ ನಾವು ನಿರೂಪಿಸಬಹುದು ಅಂತ. ಹಾಗಾಗಿ ಈ ಮೊದಲನೆಯ ಈ ಭಾಗದಲ್ಲಿ ನಾವು ಸೊಲ್ಲರಿಮೆಯ ಪರಿಚಯ ಮತ್ತು ಪಠ್ಯ ಪರಿಚಯವನ್ನು ಅಷ್ಟೇ ಮಾಡಿಕೊಂಡಿದ್ದೀವಿ. ಹಾಗಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಬೇರೆ ಇನ್ನೊಂದು ವಿಚಾರವನ್ನು, ಅಂದರೆ ಸೊಲ್ಲರಿಮೆ, ಭಾಷೆ, ಸಂಸ್ಕೃತಿ, ಸಾಹಿತ್ಯ ಸಂಬಂಧದ ಒಂದು ಮೂರನೇ ಇದನ್ನು ನಾವು ಗಮನಿಸ್ಬೋದು ಅಂತೇಳಿ, ಎರಡನೇ ಇದನ್ನು ಗಮನಿಸ್ಬೋದು ಅಂತ.